ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬಿಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಖಾಕಿ ಸೋಗಿನ ವಂಚಕನ ಕರಾಮತ್ತು ಬಯಲು. ಸೈಬರ್ ಕ್ರೈಮ್ ಅಧಿಕಾರಿ ಎಂದು ಸುಳ್ಳು ಹೇಳಿ ಮಹಿಳೆಯರಿಗೆ ಮಾನಸಿಕ ಹಿಂಸೆ. ಬೇಲೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದ ನಕಲಿ ಪೊಲೀಸ್. ವಾಹನಗಳ ಭರಾಟೆಯಲ್ಲಿ ಮರೆಯಾದ ಪಾದಚಾರಿಗಳು. ಅಭಿವೃದ್ಧಿ ಎಂದರೆ ಕೇವಲ ವಾಹನ ಸಂಚಾರವಲ್ಲ, ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವಿಗೆ ಒತ್ತಾಯ. ಅರೆಹಳ್ಳಿಯ ಅನುಘಟ್ಟ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಯಶಸ್ವಿ. ರೈತರ ಆರ್ಥಿಕ ಅಭಿವೃದ್ಧಿಯೇ ನಮ್ಮ ಪ್ರಥಮ ಆದ್ಯತೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್. ಸೈಬರ್ ಕ್ರೈಮ್ ಪೊಲೀಸ್ ಅಧಿಕಾರಿ ಎಂದು ಸುಳ್ಳು ಪರಿಚಯ ಮಾಡಿಕೊಂಡು ಮಹಿಳೆಯರ ಮೊಬೈಲ್ ಸಂಖ್ಯೆ ಪಡೆದು ಅಶ್ಲೀಲ ಸಂದೇಶ ಹಾಗೂ ಫೋಟೋಗಳನ್ನು ಕಳುಹಿಸಿ ಮಾನಸಿಕ ಕಿರುಕುಳ ನೀಡುತ್ತಿದ್ದ ವ್ಯಕ್ತಿಯನ್ನ ಬೇಲೂರು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪಟ್ಟಣದ ಗುರಪ್ಪಗೌಡ ಬೀದಿಯ ನಿವಾಸಿ ಗಿರೀಶ್ ಎಂಬ ಯುವಕನ ಹತ್ಯೆ ಪ್ರಕರಣದ ವಿಚಾರಣೆಯನ್ನ ಮೇಲಾಧಿಕಾರಿಗಳು ಸೂಚಿಸಿದ್ದಾರೆ ಎಂದು ಶರತ್ ಎಂಬಾತ ಗಿರೀಶ್ ಕುಟುಂಬಸ್ಥರಿಗೆ ಸುಳ್ಳು ಮಾಹಿತಿ ನೀಡಿದ್ದಾನೆ. ತಾನು ಸೈಬರ್ ಕ್ರೈಮ್ ಪೊಲೀಸ್ ಇಲಾಖೆಯಿಂದ ಬಂದಿರುವುದಾಗಿ ನಂಬಿಸಿ ಕುಟುಂಬದ ಮಹಿಳೆಯರ ಮೊಬೈಲ್ ಸಂಖ್ಯೆಗಳನ್ನ ಪಡೆದುಕೊಂಡಿದ್ದಾನೆ. ಮೊಬೈಲ್ ಸಂಖ್ಯೆ ಪಡೆದ ಬಳಿಕ ಮಹಿಳೆಯರಿಗೆ ಪದೇ ಪದೇ ಕರೆ ಮಾಡಿ ಅಶ್ಲೀಲ ಸಂದೇಶ ಹಾಗೂ ಫೋಟೋಗಳನ್ನ ಕಳುಹಿಸಿ ತೀವ್ರ ಮಾನಸಿಕ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಈ ಕುರಿತು ಅನುಮಾನಗೊಂಡ ಕುಟುಂಬದ ಲಾವಣ್ಯ ಎಂಬುವವರು ಪ್ರಕರಣದ ತನಿಖೆಯನ್ನ ಬೇಲೂರು ಪೊಲೀಸರೇ ನಡೆಸುತ್ತಿದ್ದು, ನಾವು ಯಾವುದೇ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿಲ್ಲ ಎಂದು ಶರತ್ಗೆ ತಿಳಿಸಿದ್ರು. ಆದರೂ ಕಿರುಕುಳ ಮುಂದುವರೆದ ಹಿನ್ನೆಲೆಯಲ್ಲಿ ಬೇಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವಣ್ಣ ಹಾಗೂ ಪಿಎಸ್ಐ ಪಾಟೀಲ್ ಅವರಿಗೆ ದೂರು ನೀಡಿದ್ದಾರೆ. ಮಹಿಳೆಯರು ನೀಡಿದ ದೂರಿನ ಮೇರೆಗೆ ತ್ವರಿತ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಬೇಲೂರು ಬಸ್ ನಿಲ್ದಾಣದ ಬಳಿ ಆರೋಪಿ ಶರತ್ನನ್ನ ವಶಕ್ಕೆ ಪಡೆದು ಆತನ ಮೊಬೈಲ್ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಆತ ಸೈಬರ್ ಕ್ರೈಮ್ ಪೊಲೀಸ್ ಎಂದು ವಂಚಿಸಿ ಅಮಾಯಕರಿಂದ ಮಾಹಿತಿ ಹಾಗೂ ಮೊಬೈಲ್ ಸಂಖ್ಯೆ ಪಡೆದು ಕೃತ್ಯ ಎಸಗಿರುವುದು ಸಾಬೀತಾಗಿದೆ. ನಗರದ ಅಭಿವೃದ್ಧಿ ಕಾರ್ಯಗಳು ನಡೆಯುವಾಗ ವಾಹನಗಳ ಸಂಚಾರದಷ್ಟೇ ಪಾದಚಾರಿಗಳ ಸುರಕ್ಷತೆಗೂ ಪ್ರಮುಖ ಆದ್ಯತೆ ನೀಡಬೇಕೆಂಬ ಆಗ್ರಹ ಸಕಲೇಶಪುರದಲ್ಲಿ ಕೇಳಿಬಂದಿದೆ. ನಗರ ಬಸ್ ನಿಲ್ದಾಣದ ಸುತ್ತಮುತ್ತ ಉಪವಿಭಾಗಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ, ತಾಲೂಕು ಪಂಚಾಯಿತಿ, ಶಾಲಾ ಕಾಲೇಜುಗಳು ಹಾಗೂ ಹಲವು ಪ್ರಮುಖ ಕಚೇರಿಗಳಿದ್ದು ಪ್ರತಿನಿತ್ಯ ನೂರಾರು ಮಂದಿ ನಡೆದುಕೊಂಡು ಓಡಾಡ್ತಾರೆ. ಆದ್ರೆ ಇಲ್ಲಿ ಸುರಕ್ಷಿತವಾಗಿ ಓಡಾಡಲು ಸಮರ್ಪಕ ಪಾದಚಾರಿ ಮಾರ್ಗದ ಕೊರತೆ ಎದ್ದು ಕಾಣ್ತಿದೆ. ಪಾದಚಾರಿಗಳು ಬಳಸುವ ಜಾಗವನ್ನ ಆಟೋ ನಿಲ್ದಾಣಕ್ಕೆ ಬಳಸುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು, ಆಟೋ ನಿಲ್ದಾಣದ ಅಗತ್ಯವನ್ನ ವಿರೋಧಿಸದಿದ್ದರೂ ಪಾದಚಾರಿಗಳಿಗೆ ಮೊದಲು ಸುರಕ್ಷಿತ ಮಾರ್ಗ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಹೋರಾಟಗಾರ ಅವರೇಕಾಡು ಪೃಥ್ವಿ ಮಾತನಾಡಿ, ನಗರದ ಹಲವು ಭಾಗಗಳಲ್ಲಿ ಪಾದಚಾರಿ ಮಾರ್ಗಗಳನ್ನ ಕೆಲವರು ಕಲ್ಲುಗಳು ಮತ್ತು ಇತರೆ ವಸ್ತುಗಳನ್ನ ಇಟ್ಟು ಅತಿಕ್ರಮಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವುದು ಕಂಡು ಬರ್ತಿದೆ. ನಗರ ಅಭಿವೃದ್ಧಿ ಎಂದರೆ ಕೇವಲ ವಾಹನಗಳಿಗೆ ದಾರಿ ಮಾಡಿಕೊಡುವುದಲ್ಲ, ಪಾದಚಾರಿಗಳಿಗೂ ಸುರಕ್ಷಿತ ಹೆಜ್ಜೆ ಇಡುವ ಜಾಗ ಕಲ್ಪಿಸುವುದೇ ನಿಜವಾದ ಅಭಿವೃದ್ಧಿ ಎಂದು ತಿಳಿಸಿದ್ದು, ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಗಮನಹರಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಈ ದಿನ ನಾನು ಸಕಲೇಶಪುರ ಹೃದಯ ಭಾಗದ SBI ಬ್ಯಾಂಕ್ ಮತ್ತು ತಾಲೂಕು ಆಡಳಿತ ಕಚೇರಿ, ತಹಶೀಲ್ದಾರ್ ಕಚೇರಿ ಮಿನಿ ವಿಧಾನಸೌಧ ಇದೆ, ಮತ್ತು ತಾಲೂಕು ಉಪವಿಭಾಗಾಧಿಕಾರಿಗಳ ಕಚೇರಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿ ಹಾಗೂ ತಾಲೂಕು ಪಂಚಾಯತ್ ಹೋಗುವ ಈ ಒಂದು ಜಂಕ್ಷನ್ನಲ್ಲಿ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ನ್ಯಾಷನಲ್ ಹೈವೇ. ಹಿಂದೆ ಹಳೆ ನ್ಯಾಷನಲ್ ಹೈವೇ ಟೌನ್ ಒಳಗಡೆ ಹೋಗ್ತಾಯಿತ್ತು. ಇಲ್ಲಿ ಸುಮಾರು ಒಂದು 3 ತಾಲೂಕಿಗೆ ಸಂಬಂಧಪಟ್ಟಂತಹ 3 ತಾಲೂಕು ಕಚೇರಿಗಳು ಈ ಜಾಗದಲ್ಲಿದೆ. ಇದು ಹೃದಯ ಭಾಗ. ಈ ಸಕಲೇಶ್ ಮತ್ತು SBI ಬ್ಯಾಂಕು, ಕರ್ನಾಟಕ ಬ್ಯಾಂಕ್, HDFC ಹೀಗೆ ಹಲವಾರು ಒಂದು 4-5 ಬ್ಯಾಂಕ್ ಇದೆ. ಸಕಲೇಶ್ವರ ಒಂದು ತಾಲೂಕು ಕೇಂದ್ರ ಆದರೂ ಸಹ ಇಲ್ಲಿ ಜನರು ಓಡಾಡಲು ಒಂದು ಫುಟ್ಪಾತ್ ಇಲ್ಲ. ನೀವು ಗಮನಿಸ್ಬೋದು, ಒಂದು ಫುಟ್ಪಾತ್ ಇಲ್ಲ. ಇಲ್ಲಿ ಗುರುವಾರ ವಾರದ ದಿನ ರಜಾ, ಅಂದರೆ ಕೃಷಿ ಕಾರ್ಮಿಕರಿಗೆ ರಜಾ ದಿನ ಇರ್ತದೆ ಸುತ್ತಮುತ್ತ. ಆ ದಿನ ಅವತ್ತು ಇಲ್ಲಿ ಸಂತೆಗೆ ಬರ್ತಾರೆ ಹಾಗೂ ರೈತರು ಎಲ್ಲ ವರ್ಗದ ಜನರು ಇಲ್ಲಿ ಬರ್ತಾರೆ. ಬಂದಾಗ ಇಲ್ಲಿ
ತುಂಬ ಜನರ ಹಾಗೂ ವಾಹನದ ದಟ್ಟಣೆ ಇರ್ತದೆ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಅನುಘಟ್ಟ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಅನುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ವಿಜೃಂಭಣೆಯಿಂದ ಜರುಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ರೈತರು ಹಾಗೂ ಸದಸ್ಯರ ಆರ್ಥಿಕ ಅಭಿವೃದ್ಧಿಗಾಗಿ ಸೊಸೈಟಿ ವತಿಯಿಂದ ಇದುವರೆಗೆ 3 ಕೋಟಿ ರೂಪಾಯಿಗೂ ಅಧಿಕ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ ಎಂದು ತಿಳಿಸಿದರಲ್ಲದೆ, ಹಸು ಸಾಕಾಣಿಕೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 3 ಲಕ್ಷ ರೂಪಾಯಿವರೆಗೆ ಸಾಲ ನೀಡುವ ನೂತನ ಯೋಜನೆ ರೂಪಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಡೇರಿ ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಈ ಒಂದು ಸಂಸ್ಥೆ ಸತತವಾಗಿ ದುಡ್ಕೊಂಡು ಬರ್ತಾ ಇದೆ. 60 ವರ್ಷಗಳಲ್ಲಿ KCC ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಅದು 1992ರಿಂದ ಈಚೆಗೆ ಸಾಲ ಮನ್ನಾ ಅಂತ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಇವೆಲ್ಲ ಒಂದು ಸುಸ್ಥಿತಿಗೆ, ಸಹಕಾರ ಸಂಘಗಳು ಸುಸ್ಥಿತಿಗೆ ಬರೋಕ್ಕೆ ಪ್ರಾರಂಭ ಆಯಿತು. ಸಾಲ ಮನ್ನಾ ಮಾಡೋಕ್ಕಿಂತ ಮೊದಲು ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಇತ್ತು, ಸಂದಿಗ್ಧ ಇತ್ತು. ಯಾಕೆಂದರೆ ರೈತರು ಬಡ್ಡಿ ಕಟ್ತಿರ್ಲಿಲ್ಲ. ನೀವೇ ಈಗ ಉದಾಹರಣೆಗೆ 3 ಕೋಟಿ ಸಾಲ ತಗೊಂಡಿದ್ದೀರಿ. ನಟರಾಜನ 3 ಕೋಟಿ ಸಾಲ ಇದೆ, ಆದರೆ ಅದಕ್ಕಿಂತ ಮತ್ತು 1.25 ಕೋಟಿ ಮನ್ನಾ ಆಯಿತು. ಸನ್ಮಾನ್ಯ ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದರು ಪೂರ್ಣ ಪ್ರಮಾಣದಲ್ಲಿ. ಆಗ 3-4 ಕೋಟಿ ಆಯಿತು. ಅದು ಇದ್ದಿದ್ರೆ, ಅದು ನಿಮ್ಗಳಿಗೆ ಮನ್ನಾ ಆಗಿದ್ದೇ ಇದ್ದಿದ್ರೆ ನಮ್ಮ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಇದು ಇವತ್ತು ನಾಳೆ ಏನಾದ್ರು ಸಾಲ ಯಾರಾದ್ರು ಸರ್ಕಾರ ಬಂದು ನಾಳೆ ಸಾಲ ಮನ್ನಾ ಮಾಡಿದ್ರೆ ಇದು 0 ಬಂದಿರುತ್ತೆ. ಮತ್ತೆ ನಾವು ಕೊಡ್ತೀವಿ ಅಲ್ಲಿಂದ ಕೌಂಟು ಅಲ್ವೇನ್ರಿ ಸತೀಶ್? ಹಾಗಾಗಿ ಪತ್ತಿನ ಸಂಘದ ಅಧ್ಯಕ್ಷ ವೀರಭದ್ರ ಶೆಟ್ಟಿ ಮಾತನಾಡಿ, ಪ್ರತಿಯೊಬ್ಬ ಸದಸ್ಯರು ಸರ್ಕಾರದ ಮಹತ್ವಾಕಾಂಕ್ಷೆಯ ಯಶಸ್ವಿ ಯೋಜನೆಯ ಸೌಲಭ್ಯ ಪಡೆಯಲು ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಳ್ಳುವಂತೆ ಸಲಹೆ ಮಾಡಿದ್ರು. ಸದಸ್ಯರು ರಸಗೊಬ್ಬರವನ್ನ ಖಾಸಗಿ ಅಂಗಡಿಗಳಲ್ಲಿ ಖರೀದಿಸದೆ ಸೊಸೈಟಿಯಲ್ಲೇ ಪಡೆಯಬೇಕು. ಇದರಿಂದ ಸಂಸ್ಥೆಗೆ ಬರುವ ಲಾಭವು ಸಂಘದ ಮತ್ತಷ್ಟು ಅಭಿವೃದ್ಧಿಗೆ ನೆರವಾಗಲಿದೆ ಎಂದು ಕರೆ ನೀಡಿದರು. ಆ ಥರದಲ್ಲಿ ಏನಿಲ್ಲ. ನಮಗೊಂದು ಆಶಾಭಾವನೆ, ನೀವೊಂದ್ಸರಿ ಅಧ್ಯಕ್ಷರಾದರೆ ನಮ್ಮ ಇಡೀ ಬೇಲೂರು ಸಹಕಾರ ಸಂಘಗಳು ಪೂರ್ತಿ ಆಗ್ತವೆ. ತುಂಬ ಲೋನ್ ಕೇಳಲೇ ಇರಲ್ಲ. ನಮಗೆ ಇನ್ನೊಂದು ಕೋಟಿ ಕೊಟ್ಟರು ಸಾಕು ಸ್ವಾಮಿ, ನಾವು ನಮ್ಮ ಸೊಸೈಟಿಲಿ ಸಾಲ ಕೇಳೋಂಥ ಪ್ರಮೇಯನೇ ಇರೋದಿಲ್ಲ. ಹಾಗಾಗಿ ಹಿಂದೆಯೂ ಸಹ ನಮ್ಮಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆ ಸಹಕಾರ ಸಂಘಕ್ಕಿಷ್ಟು ಈ ಸಹಕಾರ ಸಂಘಕ್ಕೆ ಅಂತೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ನಮಗೆ ಕೋಟಿಯಿಂದ ಸ್ವಲ್ಪ ಮುಂಚೆ ಇದ್ದು 3 ಕೋಟಿ ಚಿಲ್ಲರೆ ಮುಟ್ಟಿಸಿದ್ದು ನಾಗರಾಜಣ್ಣರೇ. ಅದು ಎಲ್ಲಾದರೂ ಹೇಳ್ಬೋದು. ಅವರ ಮುಂದ್ಮೇಲೆ 3 ಕೋಟಿ ಹತ್ತತ್ರ 3 ಕೋಟಿ ಚಿಲ್ಲರೆ ಹತ್ತತ್ರ ನಮಗೆ ಸಾಲ ವಿತರಣೆ ಮಾಡಿದ್ದಾರೆ. ದಯಮಾಡಿ ಇನ್ನು ಮುಂದೆ ಸಹ ಅವರು ಆ ಥರ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಇನ್ನು ಸಹಕಾರ ಬಂಧುಗಳಿಗೆ ಹೇಳೋದಿಷ್ಟೇ, ನೀವು ಏನು ಸಾಲ ತಗೊಳ್ತೀರಾ 1 ಲಕ್ಷ 2 ಲಕ್ಷ 3 ಲಕ್ಷ, ಗೊಬ್ಬರಕ್ಕೆ ಮಾತ್ರ ಬೇರೆ ಕಡೆ ಹೋಗ್ತೀರಾ. ಸಾಲಕ್ಕೆ ನಮ್ಮ ಸಂಸ್ಥೆ ಬೇಕು, ಗೊಬ್ಬರ ತಗೊಳ್ಳಕ್ಕೆ ದುಡ್ಡು ಕೊಟ್ಟು ತಗೊಳ್ಳಕ್ಕೆ. ಸಭೆಯಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷೆ ಎಚ್ಇ ಇಂದಿರಾ, ನಿರ್ದೇಶಕರಾದ ಕೆಜಿ ಕುಮಾರ್, ಡಿಎಚ್ ಗೌಡ, ಎಂಟಿ ವೆಂಕಟೇಶ್, ಕೆಎಸ್ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ಥಳೀಯ ತಾಲೂಕು ಕಚೇರಿಯಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಈ ವೇಳೆ ಉಪವಿಭಾಗಾಧಿಕಾರಿಗಳು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿ ಮಂಜುನಾಥ್ ಅವರು ಸಭೆಯ ವಿವರಗಳನ್ನು ಹಂಚಿಕೊಂಡಿದ್ದು, ಈಗಾಗಲೇ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಲಾಗಿದ್ದು ಪರಿಶೀಲನೆಗಾಗಿ ಬಿಎಲ್ಒಗಳಿಗೆ ನೀಡಲಾಗಿದೆ. ತಾಲೂಕಿನಲ್ಲಿ ಒಟ್ಟು 225 ಮತಗಟ್ಟೆಗಳಿದ್ದು ಹೊಸದಾಗಿ 5 ಮತಗಟ್ಟೆಗಳು ಸೇರ್ಪಡೆಯಾಗಿರುವುದರಿಂದ ಒಟ್ಟು ಮತಗಟ್ಟೆಗಳ ಸಂಖ್ಯೆ 230ಕ್ಕೆ ಏರಿಕೆಯಾಗಿದೆ. ಒಟ್ಟು 2,24,576 ಮತದಾರರಿದ್ದು ಇದರಲ್ಲಿ 1,09,923 ಪುರುಷರು ಹಾಗೂ 1,14,285 ಮಹಿಳಾ ಮತದಾರರಿದ್ದಾರೆ. ವಿಶೇಷವಾಗಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಲೋಪದೋಷಗಳ ಸರಿಪಡಿಸುವಿಕೆಗಾಗಿ ಮನೆ ಮನೆಗೆ ಭೇಟಿ ನೀಡಿ ಎಮ್ಯುರೇಷನ್ ಫಾರ್ಮ್ಗಳನ್ನು ವಿತರಿಸಿ ಪರಿಶೀಲನಾ ಕಾರ್ಯ ಕೈಗೊಳ್ಳಲಾಗಿದ್ದು, ಮತದಾರರ ಪಟ್ಟಿಯಲ್ಲಿ ಯಾರಿಗೂ ನಿರ್ಲಕ್ಷ್ಯ ಮಾಡುವುದಿಲ್ಲ ಮತ್ತು ಎಲ್ಲರ ದೋಷಗಳನ್ನು ಸರಿಪಡಿಸಲು ಸಂಪೂರ್ಣ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಐಡಿ ಕಾರ್ಡ್, ಪೆನ್ಷನ್ ಪೇಮೆಂಟ್ ಆರ್ಡರ್ ಕೊಟ್ಟಿರ್ತಾರೆ ಇದರಲ್ಲಿ, ಯಾರಾದರೂ ಪೆನ್ಷನ್ ನಂಬರ್ ಅಂಥವ್ರದ್ದೆಲ್ಲ ಇರ್ತದೆ. ಸೊ ಅಂಥವ್ರನ್ನ ರೆಗ್ಯುಲೇಷನ್ ಎಂಪ್ಲಾಯೀಸ್ ಇರ್ತದೆ. ಈ ಕೆಲವರು ರಿಟೈರ್ಡ್ ಆಗಿರೋ ಎಂಪ್ಲಾಯೀಸ್ ಇದ್ದಾರೆ, ಅವರ ಮಕ್ಕಳಿಗೂ ಅದಾಗುತ್ತೆ. ಈಗ ನಾನು ರಿಟೈರ್ಡ್ ಆಗಿದ್ದರೆ ನನ್ನ ಮಕ್ಕಳಿಗೂ ಸಹ ದಾಖಲೆಯನ್ನು ತೋರಿಸ್ಬೋದು, ತಂದೆ ತಾಯಿದಾರು ಮಾಡ್ಕೊಳ್ಳೋಂಥದ್ದು. ಮತ್ತು ಸ್ಟೇಟ್ ಗೌರ್ಮೆಂಟ್ ಅಥವಾ PSC ಕೊಟ್ಟಿರುವಂಥ ಎನಿ ಡಾಕ್ಯುಮೆಂಟ್, ಐಡೆಂಟಿ ಕಾರ್ಡ್ ಏನೋ ಇಶ್ಯೂ ಮಾಡಿರ್ತಾರೆ, ಅದ್ರದ್ದು ಬಗ್ಗೆಯೂ ಸಹ ಗೌರ್ಮೆಂಟ್ ಅಥವಾ ಇಂಡಿಯಾ ಕರ್ನಾಟಕ ಸರ್ಕಾರ ಮಾಡಿದ್ದು. ನಮಗೆ ಅಧಿಕಾರಿಗಳಿಂದ ಐಡೆಂಟಿ ಕಾರ್ಡ್ ಇರ್ತಾರೆ,
ಅದರ ಆಧಾರದ ಮೇಲೂ ಸಹ ನಮ್ಮ ಮಕ್ಕಳಿದ್ದರೆ ಅದನ್ನು ಸಹ ದಾಖಲೆಯನ್ನು ಕನ್ಸಿಡರ್ ಮಾಡ್ತೀವಿ ಪ್ರೊಸೀಡಿಂಗ್ಗಳಲ್ಲಿ. ಓಕೆ. ಸೊ ಮತ್ತು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಬರ್ತ್ ಸರ್ಟಿಫಿಕೇಟ್. ಯಾರ್ದು ಬರ್ತ್ ಸರ್ಟಿಫಿಕೇಟ್ ಇರುತ್ತೆ. ಈಗ ನಂದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಮ್ಮ ತಂದೆದಿದೆ ಅಂದರೆ ನಾನು ಪ್ರೊಸೀಜರಲ್ಲಿ ಅವ್ರದ್ದು ಸರ್ಟಿಫಿಕೇಟ್ ಇದರಲ್ಲಿ ಮಾಡ್ಕೊಬೋದು, ಅದೊಂದು ಇದೆ. ಓಕೆ. ಪಾಸ್ಪೋರ್ಟನ್ನು ಈಗಾಗಲೇ ಹೇಳಿದ್ದೀನಿ ನಾನು. ಸೊ ಅಂಥದ್ದೊಂದು ಮಾಡ್ಕೋಬೋದು. ಮತ್ತು ಮೆಟ್ರಿಕ್ಯುಲೇಷನ್ ಎಜುಕೇಷನ್ SSLC ಥರ ಹೇಳಿದೆ ಸರ್ಟಿಫಿಕೇಟ್, TC ಇರ್ಬೋದು ಅಥವಾ ಅವ್ರದ್ದೊಂದು ಇದು. ಓಕೆ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಈಗಾಗಲೇ ನಾವು ಹಲವಾರು ಜನಕ್ಕೆ ಸುಮಾರು ಜನ ಮಾಡಿಕೊಟ್ಟಿದ್ವಿ ಮತ್ತು ಸರ್ಕಾರದಿಂದನೂ ಕೊಟ್ಟಿದೆ, ಅದು ವಿತರಣೆ ಮಾಡ್ತಾಯಿದ್ವಿ ನಾವು, ಕೆಲವು ಜಾಸ್ತಿ ಕಂಪ್ಲೂ ಮಾಡ್ತಾಯಿದ್ವಿ. ಮತ್ತು ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಕೆಲವರೆಲ್ಲ ಇದಿರ್ತವೆ ನೊಮ್ಯಾಡ್ಸ್ ಅಂತ, ಅವ್ರಿಗೆ ಏನಿರೋದಿಲ್ಲ. ಫಾರೆಸ್ಟ್ ರೈಟ್ ಸರ್ಟಿಫಿಕೇಟಲ್ಲಿ ಗ್ರಾಮ ಪಂಚಾಯಿತಿಗಳು ಅದಕ್ಕೆ ಅಧ್ಯಕ್ಷ PDO ಇರ್ತಾರೆ, ಅದರಲ್ಲಿ ವಿತರಣೆ ಮಾಡಿ ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅದರಿಂದ ಕೊಟ್ಟಿದ್ದಾರೆ. ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ತಹಶೀಲ್ದಾರ್ ರೇಣುಕುಮಾರ್ YM, ಕೃಷಿ ಅಧಿಕಾರಿ ಸ್ವಪ್ನ, ಮೀನುಗಾರಿಕಾ ಇಲಾಖೆ ಅಧಿಕಾರಿ ಸುಮಾ, ಶಿಶು ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರ ಕರಡು ಪಟ್ಟಿ ಪ್ರಕಟವಾಗಿದ್ದು, ಪ್ರತಿಯೊಬ್ಬ ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ತಹಶೀಲ್ದಾರ್ KC ಸೌಮ್ಯ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ SIR ಕುರಿತ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯವು ಅಂತಿಮ ಹಂತ ತಲುಪಿದ್ದು, ಕರಡು ಪಟ್ಟಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಸ್ವೀಕೃತವಾಗುವ ಅರ್ಜಿಗಳನ್ನು ಪರಿಶೀಲಿಸಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,36,667 ಮತದಾರರಿದ್ದು, ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳ ವಿತರಣೆ ಹಾಗೂ ಗಣಕೀಕರಣ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದ್ದು, ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ತೆಗೆದುಹಾಕುವಿಕೆಗೆ ಸಂಬಂಧಿಸಿದಂತೆ ಅಗತ್ಯವಿರುವ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ನಿಗದಿತ ನಮೂನೆಗಳಲ್ಲಿ ಸಲ್ಲಿಸಬಹುದಾಗಿದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಭಾರತ ಚುನಾವಣಾ ಆಯೋಗದ ಅಧಿಕೃತ ಜಾಲತಾಣವನ್ನು ಭೇಟಿ ಮಾಡಬಹುದು ಎಂದು ತಿಳಿಸಿದ್ದಾರೆ. ಈಗ ನಾವು ಎಲ್ಲ ಸ್ಟೇಜಸ್ನು ಕ್ರಾಸ್ ಮಾಡಿ ಇವತ್ತೊಂದು ಅತ್ಯುತ್ತಮವಾದ ಘಟ್ಟ ಅಥವಾ ಒಂದು ಪ್ರಧಾನವಾದ ಘಟ್ಟ ಅಂತಾನೆ ಹೇಳಬಹುದು. ಇವತ್ತು ಡ್ರಾಫ್ಟ್ ರೋಡ್ನ ನಾವು ಪಬ್ಲಿಷ್ ಮಾಡಿದ್ವಿ, ಅಂದ್ರೆ ಕರಡು ಮತದಾರರ ಪಟ್ಟಿಯನ್ನ ನಾವು ಪಬ್ಲಿಷ್ ಮಾಡಿದ್ದೀವಿ. ಕರಡು ಮತದಾರರ ಪಟ್ಟಿಯಲ್ಲಿ ತಾವೆಲ್ಲರೂ ಕೂಡ ನನ್ನ ಸಾರ್ವಜನಿಕರಲ್ಲಿ ಮತ್ತು ನಮ್ಮೆಲ್ಲ ಪೊಲಿಟಿಕಲ್ ಪಾರ್ಟೀಸ್ ಹತ್ರ ನಾನು ವಿನಂತಿಸ್ಕೊಳ್ಳೋದು ಇದನ್ನೇ, ದಯವಿಟ್ಟು ತಮ್ಮೆಲ್ಲರ ಹೆಸರುಗಳು ಅದರಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಖಾತ್ರಿ ಪಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕರಡು ಮತದಾರರ ಪಟ್ಟಿಯನ್ನ ನಾವು ಅಪ್ರೂವ್ ಮಾಡಿ ಅಥವಾ ಅದರಲ್ಲಿ ಏನಾದ್ರು ಅಬ್ಜೆಕ್ಷನ್ಸ್ ಇತ್ತು ಅಂದ್ರೆ ತಾವು ಸಕಾಲದಲ್ಲಿ ಸಲ್ಲಿಸಿದ್ರೆ ಅಬ್ಜೆಕ್ಷನ್ಸ್ ಏನಿದೆಯೋ ನಾವು ಅದನ್ನ ನೋಡ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಅಬ್ಜೆಕ್ಷನ್ಸ್ ಕರೆಕ್ಟ್ ಆಗಿದೆ, ಹೌದು ನೀವು ಕೇಳ್ತಿರ್ತಕ್ಕಂಥ ರೀಸನ್ಸ್ ವ್ಯಾಲಿಡ್ ಆಗಿದೆ ಅಂತ ಅಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಿ ಅದ್ರ ಕಾನೂನು ಏನಿದೆಯೋ ಅಥವಾ ಚುನಾವಣಾ ಆಯೋಗದ ನಿರ್ದೇಶನ ಇದೆಯೋ ಅದರಂತೆ ನಾವು ಕ್ರಮ ಕೈಗೊಳ್ಬೇಕಾಗುತ್ತೆ. ಹಂಗಾಗಿ ತಾವೆಲ್ಲರೂ ಕೂಡ ತಾವು ಮತ್ತೆ ತಮ್ಮ ಕುಟುಂಬದವರು ಎಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿ ಇದ್ದೀರಾ ಅಂದ್ರೆ ಎಲಿಜಿಬಲ್ ವೋಟರ್ಸ್ 18 ವರ್ಷ ತುಂಬಿರೋ ಅಂಥವ್ರು ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ ಇರಲೇಬೇಕೋ ಅವರೆಲ್ಲರೂ ಕೂಡ ಇದ್ದೀರಾ ಅಂತ ಮತ್ತೊಮ್ಮೆ ಪರಿಶೀಲಿಸಿಕೊಳ್ಬೇಕು ಅಂತ ನಾನು ನಮ್ಮ ಚುನಾವಣಾ ಆಯೋಗದ ಪರವಾಗಿ ಮತ್ತು ಜಿಲ್ಲಾಧಿಕಾರಿಗಳ ಪರವಾಗಿ ಮತ್ತು ನಮ್ಮ ERO ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾವೆಲ್ಲರ ಹತ್ರ ಕೊಡ್ಕೊಂತಾರೆ. ಸೊ ಇದು ಮೊದಲನೇ ಅಜೆಂಡಾ. ಎರಡನೇದೇನು ಅಂದ್ರೆ ನಮ್ಮಲ್ಲಿ ಪ್ರೆಸೆಂಟ್ ಪ್ರೋಗ್ರೆಸ್ ಗೊತ್ತಿರೋ ಅಂಥದ್ದೇನೆ. ನಮ್ಮಲ್ಲಿ ಫಸ್ಟ್ 283 ಮತಗಟ್ಟೆ ಇತ್ತು, ಈಗ ಹೊಸದಾಗಿ 9 ಮತಗಟ್ಟೆಯನ್ನ ನಾವು ಈ ಕ್ಷೇತ್ರಕ್ಕೆ ಮತ್ತೊಮ್ಮೆ ಆ್ಯಡ್ ಮಾಡಿದ್ದೀವಿ. ಎಲ್ಲಿ 1200 ಮತಗಟ್ಟೆ ಜನರು ಜಾಸ್ತಿ ಇದ್ರು ಆ ಮತಗಟ್ಟೆಗಳನ್ನ ನಾವು ಡಿವೈಡ್ ಮಾಡಿ ಟೌನಲ್ಲಿ 4 ಅಡಿಷನಲ್ ಮತಗಟ್ಟೆ ಮತ್ತು ಬೇರೆ ಬೇರೆ ಕಡೆ ಒಟ್ಟು 9 ಮತಗಟ್ಟೆನ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಇದು ತಮ್ಗೆ ಆಲ್ರೆಡಿ ನಾನು ರಾಷ್ಟ್ರೀಯ ಪತ್ರಿಕಾಗೋಷ್ಠಿಯಲ್ಲಿ ನಗರ ಕೋಶಾಧಿಕಾರಿ ರುದ್ರಮಣಿ, ಚುನಾವಣಾ ಶಿರಸ್ತೇದಾರ್ ಕಿರಣ್ ಹಾಗೂ ಎಲ್ಲ BLOಗಳು ಉಪಸ್ಥಿತರಿದ್ದರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಿವಿಧ ಗ್ರಾಮಗಳ ಹದಗೆಟ್ಟ ರಸ್ತೆಗಳ ಅಭಿವೃದ್ಧಿಗಾಗಿ ಸುಮಾರು 12 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಹಮ್ಮಿಕೊಂಡಿರುವ ನೂತನ ಕಾಮಗಾರಿಗಳಿಗೆ ಕ್ಷೇತ್ರದ ಶಾಸಕ AR ಕೃಷ್ಣಮೂರ್ತಿ ಅವರು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕೆಸ್ತೂರು ಯರಿಯೂರು ರಸ್ತೆ, ಗುಂಬಳ್ಳಿ, ಮುಡಿಗುಂಡ ರಸ್ತೆ, ಕುಣಗಳ್ಳಿ, ಶಿವಕಳ್ಳಿ, ಕೃಷ್ಣಾಪುರ, ಕಟ್ಟೆಗಣಗನೂರು, ಅಲ್ಕೆರೆ ಅಗ್ರಹಾರ, ಬೂದಿತಿಟ್ಟು ಹಾಗೂ ಜಂಕ್ಷನ್ ಮಾರ್ಗದ ರಸ್ತೆಗಳಿಗೆ ಈ ಅನುದಾನದ ಮೂಲಕ ಕಾಯಕಲ್ಪ ನೀಡಲಾಗುತ್ತದೆ. ಈ ಭಾಗದ ರಸ್ತೆಗಳು ಹಲವು ವರ್ಷಗಳಿಂದ ಹದಗೆಟ್ಟು ಹೋಗಿದ್ದು, ವಾಹನ ಸವಾರರು ಹಾಗೂ ಗ್ರಾಮಸ್ಥರು ನಿತ್ಯ ಸಂಚರಿಸಲು ಹೈರಾಣಾಗಿದ್ರು. ರಸ್ತೆಗಳ ಅವ್ಯವಸ್ಥೆಯ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ವಿಡಿಯೋ
ಹಾಗೂ ದೂರುಗಳನ್ನು ಗಣನೆಗೆ ತೆಗೆದುಕೊಂಡು ತುರ್ತಾಗಿ ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ರಸ್ತೆ ಕಾಮಗಾರಿಗಳಲ್ಲಿ ಅತ್ಯುತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಎಂದು ಸಂಬಂಧಪಟ್ಟ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇದನ್ನು ಹರಿಯಬಿಟ್ಟಿದ್ದು ಈ ರಸ್ತೆ ಆಗಿಲ್ಲ ಅನ್ನೋಕ್ಕೋಸ್ಕರ ಜನತೆಯ ಪರವಾಗಿ ಈ ಒಂದು ರಸ್ತೆ ಹಾಕಬೇಕು ಅನ್ನತಕ್ಕಂಥ ಒಂದು ಕಾಳಜಿ ಇಟ್ಟು ಆ ಒಬ್ಬ ಯುವಕ ಇದನ್ನು ಸುಮಾರು 15,000 ಫಾಲೋವರ್ಸ್ ಇದ್ದಾರೆ ಇದರಲ್ಲಿ. ಈ ಇನ್ಸ್ಟಾದಂಥವ್ರು 15,000 ಜನ ಈ ರಸ್ತೆ ವಿಚಾರದಲ್ಲಿ ನೋಡಿದವರು 15,000 ಫಾಲೋವರ್ಸ್ ಇದರಲ್ಲಿ ಇರಕ್ಕಂಥದ್ದು ಇದರಿಂದ ಕಂಡು ಬಂದಿದೆ. ಬಟ್ ಇದನ್ನು ಕೂಡ ಈ ಬೇಡಿಕೆ ಇತ್ತು. ಇತ್ತೀಚೆಗೆ ಆ ಯುವಕ ಇದನ್ನು ಗ್ರಾಮಸ್ಥರಿಗೆ, ರೈತರಿಗೆ ಅಕಸ್ಮಾತ್ ಯಾರು ಹಾಸ್ಪಿಟ್ಲಿಗೆ ಹೆರಿಗೆ ಹೋಗಬೇಕಾದ್ರೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ಉಲ್ಲೇಖ ಮಾಡಿ ಮಾತನಾಡಿ ಅವನ ಅಭಿಪ್ರಾಯವನ್ನು ರಸ್ತೆ ಆಗಬೇಕು ಅಂತಕ್ಕಂಥ ವಿಚಾರಕ್ಕೆ ಅವನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಎಲ್ಲರ ಪರವಾಗಿ. ಇವತ್ತು ನೋಡಿ ನಾನು ಇವತ್ತು ಬೆಳಗ್ಗೆ ನೋಡಿದೆ, ಇವತ್ತು ನಿಮ್ಮ ಊರಿಗೆ ಬಂದಿದ್ದೀನಿ. ನನಗೆ ನಮ್ಮ ಪೃಥ್ವಿ ಇದನ್ನು ಸುಮಾರು ದಿವಸದಿಂದ ಇದನ್ನು ರೀಲ್ ಮಾಡಿದ್ದಾರೆ ಸರ್ ಅಂತ ಹೇಳಿದ್ರಿ. ನೆನಪು ಮಾಡಿ ತೋರಿಸ್ತಾ ಅವನೇ ನಮ್ಮ ಪೃಥ್ವಿ. ಇವತ್ತು ಗ್ರಾಮಸ್ಥರ ಅನೇಕ ವರ್ಷದ ಬೇಡಿಕೆ ಇದೆ. ಈಗ ಮನೆ ಯೋಗೇಶ್ ಅವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಯಳಂದೂರು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಪ್ರಭು ಪ್ರಸಾದ್, ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ರಾಜೇಂದ್ರ, ಕಂದಲಿ ನಂಜುಂಡಸ್ವಾಮಿ ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಖಾಕಿ ಸೋಗಿನ ವಂಚಕನ ಕರಾಮತ್ತು ಬಯಲು. ಸೈಬರ್ ಕ್ರೈಂ ಅಧಿಕಾರಿ ಎಂದು ಸುಳ್ಳು ಹೇಳಿ ಮಹಿಳೆಯರಿಗೆ ಮಾನಸಿಕ ಹಿಂಸೆ. ಬೇಲೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದ ನಕಲಿ ಪೊಲೀಸ್. ವಾಹನಗಳ ಭರಾಟೆಯಲ್ಲಿ ಮರೆಯಾದ ಪಾದಚಾರಿಗಳು. ಅಭಿವೃದ್ಧಿ ಎಂದರೆ ಕೇವಲ ವಾಹನ ಸಂಚಾರವಲ್ಲ, ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವಿಗೆ ಒತ್ತಾಯ. ಅರೆಹಳ್ಳಿಯ ಅನುಘಟ್ಟ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಯಶಸ್ವಿ. ರೈತರ ಆರ್ಥಿಕ ಅಭಿವೃದ್ಧಿಯೇ ನಮ್ಮ ಪ್ರಥಮ ಆದ್ಯತೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.